ಕಿಡ್ನಾಪ್ ಪ್ರಕರಣದಲ್ಲಿ ಜೈಲು ಪಾಲಾಗಿ ಬೇಲ್ನ ಮೇಲೆ ಹೊರಗೆ ಬಂದಿರುವ ಮಾಜಿ ಸಚಿವ ಎಚ್.ಡಿ. ರೇವಣ್ಣ ಅವರಿಗೆ ಮತ್ತೊಂದು ಪ್ರಕರಣ. ಲೈಂಗಿಕ ದೌರ್ಜನ್ಯ ಪ್ರಕರಣದಲ್ಲಿ ಕಾನೂನಾತ್ಮಕ ಸಂಕಷ್ಟ ಎದುರಾಗೋ ಸಾಧ್ಯತೆ ದಟ್ಟವಾಗ್ತಾ ಇದೆ. ಲೈಂಗಿಕ ದೌರ್ಜನ್ಯ ಕೇಸ್ನಲ್ಲಿ ರೇವಣ್ಣಗೆ ಸಂಕಷ್ಟ ಎದುರಾಗೋ ಸಾಧ್ಯತೆಗಳು ಕಂಡು ಬರ್ತಾ ಇದೆ. 42ನೇ ACMM ಕೋರ್ಟ್ನಲ್ಲಿ ಇದೀಗ ವಿಚಾರಣೆ ಮುಂದುವರೆದಿದೆ. ಹೊಳೆನರಸೀಪುರ ಠಾಣೆಯಲ್ಲಿ ದಾಖಲಾಗಿದ್ದ ಕೇಸ್ ಇದು. ಇದರಲ್ಲಿ ಆರೋಪಿ ಸಂಖ್ಯೆ 1 ರೇವಣ್ಣ. ಇದರಲ್ಲಿ ಜಾಮೀನು ನೀಡಬಾರದು ಅಂತ ಹೇಳಿ SIT ಪರ ವಕೀಲರು ಮನವಿಯನ್ನ ಮಾಡಿಕೊಳ್ತಿದ್ದಾರೆ, ಒತ್ತಡವನ್ನ ಹೇರ್ತಿದ್ದಾರೆ. ಸೆಷನ್ ಕೋರ್ಟ್ನಲ್ಲಿ ವಿಚಾರಣೆ ನಡೆಸುವಂತೆ ಕೂಡ ವಾದವನ್ನ ಮಂಡಿಸಲಾಗ್ತಾ ಇದೆ. ಲೈಂಗಿಕ ದೌರ್ಜನ್ಯ ಕೇಸ್ನಲ್ಲಿ ರೇವಣ್ಣಗೆ ಮತ್ತಷ್ಟು ಸಂಕಷ್ಟ ಎದುರಾಗುವ ಲಕ್ಷಣ ಇದೀಗ ಗೋಚರಿಸ್ತಾ ಇದೆ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಾವು ಗಮನಿಸೋದೇ ಆದ್ರೆ ಪ್ರಜ್ವಲ್ ರೇವಣ್ಣ ಅವರ ವಿರುದ್ಧವಾಗಿ ಲೈಂಗಿಕ ದೌರ್ಜನ್ಯದ ಆರೋಪ ಕೇಳೋಕೆ ಸಿಕ್ತು. ಆ ಆರೋಪ ಕೇಸ್ನ ಸ್ವರೂಪ ಪಡ್ಕೊಂಡಿದ್ದು ಮೊದಲು ದಾಖಲಾಗಿದ್ದು ಹೊಳೆನರಸೀಪುರದಲ್ಲಿ. ಆದ್ರೆ ಈ ಪ್ರಕರಣದಲ್ಲಿ ಆರೋಪಿ ಸಂಖ್ಯೆ 1 ಎಚ್.ಡಿ. ರೇವಣ್ಣ, ಆರೋಪಿ ಸಂಖ್ಯೆ 2 ಪ್ರಜ್ವಲ್ ರೇವಣ್ಣ. ಇದಾದ ನಂತರದಲ್ಲಿ ಮತ್ತೊಂದು ಪ್ರಕರಣ ದಾಖಲಾಗಿದ್ದು ರೇವಣ್ಣ ಅವರ ವಿರುದ್ಧವಾಗಿ ಕಿಡ್ನಾಪ್ ಕೇಸ್. ಸದ್ಯಕ್ಕೆ ಕಿಡ್ನಾಪ್ ಕೇಸ್ಗೆ ಸಂಬಂಧಪಟ್ಟಂತೆಯೇ ಅರೆಸ್ಟ್ ಆಗಿದ್ರು ರೇವಣ್ಣ, ಬೇಲ್ ಕೂಡ ಸಿಕ್ಕಿದೆ. ಆದರೆ ಈಗ ಮೊದಲ ಕಂಪ್ಲೇಂಟ್ ಹೊಳೆನರಸೀಪುರದಲ್ಲಿ ದಾಖಲಾಗಿದ್ದ ಮೊದಲ ಕಂಪ್ಲೇಂಟ್ಗೆ ಸಂಬಂಧಪಟ್ಟಂತೆ ಯಾವುದೇ ಕಾರಣಕ್ಕೂ ಬೇಲ್ ಕೊಡಬಾರ್ದು ರೇವಣ್ಣಗೆ ಅಂತ ಹೇಳಿ ಒತ್ತಡವನ್ನ ಹೇಳ್ತಿದ್ದಾರೆ SIT ಪರವಾದ ವಕೀಲರು. ನೆನೆ ಕೂಡ ಕೋರ್ಟ್ನ ಸಮ್ಮುಖದಲ್ಲಿ ಹಾಜರಾಗಿದ್ದ ಸಂದರ್ಭದಲ್ಲಿ ನಾವು ಗಮನಿಸಿದ್ವಿ, ರೇವಣ್ಣ ಅವರಿಗೆ ಜಾಮೀನು ನೀಡಿರುವ ಬಗ್ಗೆ SIT ಪರವಾದ ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ವಕೀಲರು ಬಹಳಷ್ಟು ಆಕ್ಷೇಪವನ್ನ ವ್ಯಕ್ತಪಡಿಸಿದ್ರು. ವಿಚಾರಣೆ ಇನ್ನೂ ಕೂಡ ನಡೆಸೋದು ಬಾಕಿ ಇದೆ, ಹೀಗಾಗಿ ಅವರಿಗೆ ಬೇಲ್ ಕೊಡೋದು ಬೇಡ ಅಂತ ಹೇಳಿ ಮನವಿಯನ್ನ ಮಾಡಿದ್ರು. ಅರೆಸ್ಟ್ ಮಾಡ್ಲಿಕ್ಕೆ ಅವಕಾಶ ಕೊಡಿ ಅಂತ ಹೇಳಿ ಕೇಳ್ಕೊಂಡಿದ್ರು ಕೂಡ. ಇದೀಗ ತಂದೆ ಮಗ ಇಬ್ಬರಿಂದಲೂ ಕೂಡ ಲೈಂಗಿಕ ದೌರ್ಜನ್ಯ ಆಗಿದೆ. ಇಬ್ಬರು ಒಂದೇ ಮಹಿಳೆ ಮೇಲೆ, ಹೇಳಲಿಕ್ಕೂ ಅಸಹ್ಯ ಆಗುವಂತಹ ಆರೋಪ ಇದು. ಇಬ್ಬರು ತಂದೆ ಮಗ ಇಬ್ರು ಕೂಡ ಓರ್ವ ಮಹಿಳೆಯ ಮೇಲೆ ಲೈಂಗಿಕ ದೌರ್ಜನ್ಯವನ್ನ ಎಸಗಿದ್ದಾರೆ. ಈ ವ್ಯಕ್ತಿಯ ಮಗ ವಿದೇಶಕ್ಕೆ ಪರಾರಿಯಾಗಿದ್ದಾನೆ, ತಲೆ ಮರೆಸಿಕೊಂಡಿದ್ದಾನೆ. ಇವರು ಈ ಹಿಂದೆ ಭೂತನ್ನ ವಶಪಡಿಸಿಕೊಂಡಿದ್ರು. ರೇವಣ್ಣಗೆ ಜಾಮೀನನ್ನ ನೀಡಬಾರದು ಅಂತ ಹೇಳಿ SSP ವಾದವನ್ನ ಮಂಡಿಸುತ್ತಿದ್ದಾರೆ. ಸದ್ಯಕ್ಕೆ 42ನೇ ACMM ಕೋರ್ಟ್ನಲ್ಲಿ ಬಹಳಷ್ಟು ತೀವ್ರವಾದ ವಾದ ಪ್ರತಿವಾದ ಮಂಡನೆ ಆಗ್ತಾ ಇದೆ. ರೇವಣ್ಣ ಪರ ವಕೀಲರು ಹಾಗೆ SIT ಪರ ವಕೀಲರು ತಮ್ಮ ತಮ್ಮ ವಾದವನ್ನ ನ್ಯಾಯಾಧೀಶರ ಸಮ್ಮುಖದಲ್ಲಿ ಮಂಡಿಸುತ್ತಿದ್ದಾರೆ. ಒಂದರ್ಥದಲ್ಲಿ ವಾಕ್ ಸಮರವೇ ನಡೀತಾ ಇದೆ ಇಬ್ಬರು ವಕೀಲರ ನಡುವೆ. SPP ಅಶೋಕ್ ನಾಯಕ್ ಹಾಗೆ ಗಣೇಶ್, ರೇವಣ್ಣ ಅವರ ಪರ ವಕೀಲರಾದ ಗಣೇಶ್ ನಡುವೆ ವಾಕ್ ಸಮರವೇ ನಡೆದು ಹೋಗಿದೆ. ನೀನು ಯಾರು ಅಂತ ಹೇಳಿ ಪ್ರಶ್ನೆ ಮಾಡಿದ್ದಾರೆ CV ನಾಗೇಶ್ಗೆ. ನಾನು ಆರೋಪಿ ಪರ ವಕೀಲ ಅಂತ ಹೇಳಿ ನಾಗೇಶ್ ಉತ್ತರಿಸಿದ್ದಾರೆ. ಅದಕ್ಕೆ ಅಶೋಕ್ ನಾಯಕ್ ಅವರು, ನೀನು ಆರೋಪಿ ಪರವಾದ ವಕೀಲರಾದ್ರೆ ನಾನು ಸರ್ಕಾರಿ ಪರ ವಕೀಲ ಅಂತ ಹೇಳಿ ಅಶೋಕ್ ನಾಯಕ್ ಪ್ರತ್ಯುತ್ತರವನ್ನ ನೀಡಿದ್ದಾರೆ. ಇನ್ನು ರೇವಣ್ಣ ಪರ ವಕೀಲ ನಾಗೇಶ್ರಿಂದ ವಾದ ಮಂಡನೆ ಆಗ್ತಾ ಇದೆ. ಕಕ್ಷಿದಾರರಿಗೆ ಜಾಮೀನು ನೀಡಬಹುದು, ಯಾಕೆ ಅಂತಂದ್ರೆ ಎಲ್ಲವೂ ಕೂಡ ಬೇಲೆಬಲ್ ಸೆಕ್ಷನ್ಗಳ ಅಡಿಯಲ್ಲೇನೆ ಕೇಸನ್ನ ದಾಖಲು ಮಾಡಲಾಗಿದೆ. ಹೀಗಾಗಿ ಜಾಮೀನನ್ನ ನಿರಾಕರಣೆ ಮಾಡೋ ಹಾಗಿಲ್ಲ ಅಂತ ಹೇಳಿ ವಾದವನ್ನ ಮಂಡಿಸುತ್ತಿದ್ದಾರೆ. ರೇವಣ್ಣ ಪರ ವಕೀಲರಾದ ನಾಗೇಶ್, ಜಾಮೀನು ನೀಡುವ ಅಧಿಕಾರ ನ್ಯಾಯಾಲಯಕ್ಕೆ ಇದೆ ಅಂತ ಕೂಡ ಮನವಿಯನ್ನ ಮಾಡಿಕೊಳ್ತಿದ್ದಾರೆ ನಾಗೇಶ್. ಡೀಟೇಲ್ಸ್ನೊಂದಿಗೆ ಮಾದೇಶ್ ನಮ್ಮ ಪ್ರತಿನಿಧಿ ಸಿಟಿ ಸಿವಿಲ್ ಕೋರ್ಟ್ನ ಬಳಿಯಿಂದ ನೇರ ಸಂಪರ್ಕದಲ್ಲಿದ್ದಾರೆ. ಮಾದೇಶ್, ವಾದ ಪ್ರತಿವಾದ ಪ್ರತಿ ಪ್ರಕರಣದ ಹಿಯರಿಂಗ್ ಸಂದರ್ಭದಲ್ಲೂ ಕಾಮನ್, ಆದ್ರೆ ಇಲ್ಲಿ ವಾಕ್ ಸಮರದ ಸ್ವರೂಪವನ್ನ ಪಡೆದುಕೊಂಡಿದೆಯಂತೆ, ಹೌದಾ? ಏನ್ ನಡೀತಿದೆ ಸದ್ಯಕ್ಕೆ ಕೋರ್ಟ್ನ ಆವರಣದ ಒಳಗೆ?
ಖಂಡಿತ ಸ್ಮಿತಾ, ಒಂದು ಕೇಸ್ನ ವಿಚಾರಣೆ ಅಂತಂದರೆ ಅಲ್ಲಿ ವಾದ ಮತ್ತು ಪ್ರತಿವಾದ ಕಾಮನ್ ಆಗಿರುತ್ತೆ. ಆದರೆ ಈ ಒಂದು ಪ್ರಕರಣದಲ್ಲಿ ವಿಶೇಷವಾಗಿ SIT ಪರ ವಕೀಲರು ಮತ್ತು ರೇವಣ್ಣ ಪರ ವಕೀಲರ ಮಧ್ಯೆ ಒಂದಷ್ಟು ವಾದ ಮತ್ತು ಪ್ರತಿವಾದಗಳು ನಡೀತಿದೆ. ವಾಕ್ಸಮರ ಕೂಡ ಆಯಿತು. ಯಾಕಂದರೆ ಈಗಾಗಲೇ ತಮ್ಮ ಕಕ್ಷಿದಾರರ ಪರ ಈಗಾಗಲೇ HD ರೇವಣ್ಣ ಪರ ವಕೀಲರಾದಂಥ CV ನಾಗೇಶ್ ಅವರು ತಮ್ಮ ಅಂಶಗಳನ್ನು ಉಲ್ಲೇಖ ಮಾಡಿ ಒಂದಷ್ಟು ಟೆಕ್ನಿಕಲ್ ವಿಚಾರಗಳನ್ನು ಮೆನ್ಷನ್ ಮಾಡಿ ಅವರಿಗೆ ಜಾಮೀನನ್ನು ಕೊಡಬೇಕು ಅಂತೇಳಿ ಉಲ್ಲೇಖ ವಾದ ಮಾಡುವಂಥ ಕೆಲಸನ ಮಾಡ್ತಿದ್ದಾರೆ. ಮತ್ತೊಂದು ಕಡೆ SIT ಪರ ವಕೀಲರು ಕೂಡ ಈ ಒಂದು ಪ್ರಕರಣದ ಗಂಭೀರತೆಯನ್ನು ವಿವರಿಸುತ್ತಾ ಜೊತೆಗೆ ಬೇರೆ ಬೇರೆ ಕೇಸ್ಗಳೆಲ್ಲ ಒಂದಷ್ಟು ಉದಾಹರಣೆಗಳನ್ನು ಕೊಡುತ್ತಾ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಗ್ರಾವಿಟಿ ಇದೆ. ಜೊತೆಗೆ ತಂದೆ ಮಗ ಇಬ್ಬರ ಮೇಲೂ ಕೂಡ ಒಂದಷ್ಟು ಆರೋಪಗಳಿದೆ. ಹಲವಾರು ವರ್ಷಗಳಿಂದಲೂ ಕೂಡ ಆ ಮಹಿಳೆಗೆ ಅಂದರೆ ಸಂತ್ರಸ್ತೆ ಮಹಿಳೆಗೆ ಇವರು ಕಿರುಕುಳ ಮಾಡಿಕೊಂಡು ಲೈಂಗಿಕ ದೌರ್ಜನ್ಯವನ್ನು ಮಾಡಿರುವಂಥ ಆರೋಪ ಇದೆ. ಈಗ ಇನ್ನೂ ತನಿಖೆ ಹಂತದಲ್ಲಿದೆ. ಆರೋಪಿ ಸ್ಥಾನದಲ್ಲಿರುವಂಥ HD ರೇವಣ್ಣ ಅವರು ಒಬ್ಬ ಪ್ರಭಾವಿ ವ್ಯಕ್ತಿ, ರಾಜಕಾರಣಿ ಹೌದು. ಸ್ಥಳೀಯ ಮಟ್ಟದಲ್ಲಿ ಸಾಕಷ್ಟು ಅಂದರೆ ಕೃತ್ಯ ಏನು ನಡೆದಿದೆ ಅಲ್ಲಿ ಸಾಕಷ್ಟು ಪ್ರಭಾವಿ ಆಗಿರೋದ್ರಿಂದ ಸಾಕ್ಷ್ಯನಾಶ ಆಗುವಂಥ ಸಾಧ್ಯತೆ ಇದೆ. ಹೀಗಾಗಿ ಅವರಿಗೆ ಜಾಮೀನು ಕೊಡಬಾರ್ದು ಅಂತ ವಾದ ಮಾಡ್ತಿದ್ದಾರೆ. ಪ್ರತಿವಾದವಾಗಿ CV ನಾಗೇಶ್ ಅವರು ಕೂಡ ಒಂದಷ್ಟು ಉಲ್ಲೇಖ ಮಾಡುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಯಾಕಂದರೆ ಈ ಒಂದು ಪ್ರಕರಣದಲ್ಲಿ ಈಗಾಗಲೇ SIT ಪರ ವಕೀಲರು ಕೂಡ ಒಂದು ಅಂಶವನ್ನು ಇಲ್ಲಿ ಉಲ್ಲೇಖ ಮಾಡುವಂಥ ಕೆಲಸ ಮಾಡಿದರು. ಈ ಒಂದು ಕೋರ್ಟ್ನಲ್ಲಿ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಜಾಮೀನು ನೀಡುವಂತಹ ಅಧಿಕಾರ ಇಲ್ಲ ಅನ್ನುವಂಥ ಮಾತನ್ನು ವಾದ ಮಂಡನೆಯನ್ನು SIT ಪರ ವಕೀಲರಾದಂಥ ಜೈನಾ ಕೊಠಾರಿ ಅವರು ಕೂಡ ಹೇಳುವಂಥ ಕೆಲಸವನ್ನು ಮಾಡಿದರು. ಅದಕ್ಕೆ ಸಂಬಂಧಪಟ್ಟಂತೆ ಇಬ್ಬರ ಮಧ್ಯೆಯೂ ಕೂಡ ವಾಕ್ಸಮರ ಕೂಡ ಆಯಿತು. ಇಲ್ಲಿ CV ನಾಗೇಶ್ ಮತ್ತು SIT ಪರ ವಕೀಲರಾದಂಥ ಅಶೋಕ್ ನಾಯ್ಕ್ ಅವರ ವಿರುದ್ಧ ವಾಕ್ಸಮರ ಆಯಿತು. ಅದನ್ನು ನೀವು ಹೇಳೋದಕ್ಕೆ ಯಾರು ಅನ್ನುವಂಥ ಮಾತನ್ನು ಕೂಡ ಇಲ್ಲಿ CV ನಾಗೇಶ್ ಅವರು ಪ್ರಶ್ನೆ ಮಾಡುವಂಥ ಕೆಲಸ ಮಾಡಿದರು. ಸದ್ಯಕ್ಕೆ ಅವರ HD ರೇವಣ್ಣ ಅವರಿಗೆ ಜಾಮೀನು ಕೊಡ್ಬೋದು. ಇಲ್ಲಿ CRPC 436 ಅಡಿ ಈ ಒಂದು ನ್ಯಾಯಾಲಯದಲ್ಲಿಯೇ ಜಾಮೀನು ಕೊಡುವಂಥ ಅವಕಾಶ ಇದೆ. ಹೀಗಾಗಿ ನಮ್ಮ ಪರ ಕಕ್ಷಿದಾರರಿಗೆ ಈಗಾಗಲೇ ಜಾಮೀನನ್ನು ಕೊಡಬೇಕು ಅಂತೇಳಿ CV ನಾಗೇಶ್ ಅವರು ಕೂಡ ತಮ್ಮ ಕಕ್ಷಿದಾರರ ಪರ ವಾದ ಮಂಡನೆಯನ್ನು ಮಾಡುವಂಥ ಕೆಲಸವನ್ನು ಮಾಡಲಾಗ್ತಿದೆ. ಸದ್ಯಕ್ಕೆ ವಾದ ಮತ್ತು ಪ್ರತಿವಾದ ನಡೀತಿದೆ. ಏನಾಗುತ್ತೆ ಅನ್ನೋದನ್ನ ಕಾದು ನೋಡಬೇಕಿದೆ. ರೈಟ್ ಅಪ್ಡೇಟ್ ನೀಡ್ತಾ ಇರಿ. ಧನ್ಯವಾದ. ಈವರೆಗಿನ ಅಪ್ಡೇಟ್ಗೋಸ್ಕರ ಮಾದೇಶ್. ನಮಸ್ಕಾರ. ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಿಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ. ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.